ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್ ಡೈಟ್ ವಿಷಯಕ್ಕೆ ಬರ್ತೀನಿ. ಹೇಗೆ ಅನ್ಸು ಗೈಸ್ ಇವತ್ತಿನ ಎಪಿಸೋಡು ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಡೆ ಹೋಗ್ತಿರೋ ಸ್ಪರ್ಧಿ ನಮ್ಮ ಚೈತ್ರಾಕ್ ಅವರು. ಆಕ್ಚುಲಿ ಚೈತ್ರಾಕ ಎಂಟ್ರಿ ಕೊಟ್ಟಾಗ ಸಖತ್ ಅವ ಕ್ರಿಯೇಟ್ ಆಗಿತ್ತು ಅಂತ ಹೇಳ್ಬೋದು. ಅದ್ರೂ ಕೂಡ ಒಂದು ವಾರದ ಆಟ ಹೇಗಿತ್ತು ಅಂದ್ರೆ ಮಸ್ತ್ ಇತ್ತು ಅಂತ ಹೇಳ್ಬೋದು. ಅವ್ರು ಒಂದು ವಾರದಲ್ಲಿ ಒಂದು ನೀವು ನೋಡಿರ್ಬೋದು ಪಾಯಿಂಟ್ ಇಟ್ಕೊಂಡು ಎಲ್ಲರಿಗೂ ಕೂಡ ಸಗದ ಚಳೆಯನ್ನ ತಿನ್ನಿಸ್ತಾರೆ. ಅವ್ರು ತಪ್ಪಿದ್ರು ಕೂಡ ತಮ್ಮದೇ ಸರಿ ಅನ್ನೋ ರೀತಿ ವಾದ ಮಾಡ್ತಾರೆ, ಗೆಲ್ತಾರೆ. ಸೊ ಇಲ್ಲಿನೇ ತುಂಬಾ ಜನಕ್ಕೆ ಇಷ್ಟ ಆಗಿದ್ದು ಚೈತ್ರಾಕ. ಅದಾದ್ಮೇಲೆ ಯಾಕೋ ಸ್ವಲ್ಪ ದಾರಿ ತಪ್ಪಿರು ಅಂತ ಅನ್ಸುತ್ತೆ. ಅವಾಗ ಮೊದಲನೇ ವಾರದಲ್ಲಿ ಏನ್ ಚೈತ್ರಾಕ ಇದ್ರು ಅದೇ ರೀತಿ ಕೊನೆವರೆಗೂ ಇದ್ಬಿಟ್ಟಿದ್ರೆ ನೆಕ್ಸ್ಟ್ ಲೆವೆಲ್ ಇರ್ತಿತ್ತು. ಇವಾಗ ಏನು ಸಿನೆರಿಯೋಗಳಿದೆ ಸೊ ಎಲ್ಲ ಚೇಂಜ್ ಆಗಿತ್ತು ಅನ್ಸುತ್ತೆ. ಎಲ್ಲ ಒಂದ್ ಕಡೆ ಅದು ಮಿಸ್ ಮಾಡ್ಕೊಂಡ್ರು. ಜೊತೆಗೆ ಅವ್ರಿಗೆ ಎಲ್ಲೋ ಒಂದ್ ಕಡೆ ಅವ್ರ ಮೇಲೆ ನಂಬಿಕೆ ಇರಲಿಲ್ಲ. ನಾನು ಬರೀ ಮಾತಾಡೋದ್ರಲ್ಲಿ ಮಾತ್ರ ಸ್ಟ್ರಾಂಗ್ ಇರುವಂಥದ್ದು, ಫಿಸಿಕಲ್ ಇಂದ ನನ್ನ ಕೆಲ ಆಗಲ್ಲ ಅನ್ನೋ ಒಂದು ಥಾಟ್ ಇತ್ತು. ಆ ಥಾಟ್ನ ಈ ವಾರ ಚೇಂಜ್ ಮಾಡ್ಕೊಂಡ್ರು. ಅದಕ್ಕೇನೆ ಅವ್ರ ಕಡೆಯಿಂದ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂತು. ಈ ವಾರ ಒಂದು ಪಾಸಿಟಿವ್ ವೈಬ್ನ ತಗೊಬಂದ್ರು. ಅವ್ರ ತಾಯಿ ಮತ್ತೆ ತಂಗಿ ಬಂದ್ಮೇಲೆ ಸ್ವಲ್ಪ ಚೇಂಜಸ್ ಕೂಡ ಅವ್ರ ಕಡೆಯಿಂದ ನೋಡಿದ್ವಿ. ಒಂದು ಒಳ್ಳೆ ವ್ಯಕ್ತಿ ಅಂತ ಅನ್ಸುತ್ತಪ್ಪ ನನಗಂತೂ. ಸ್ವಲ್ಪ ಬಾಯಿ ಜಾಸ್ತಿ ಅಂದ್ಬಿಟ್ರೆ ನೆಂದದಿಲ್ಲ. ಅಂಡ್ ಅವರು ಹೊರಗಡೆ ವಿಷಯಗಳು ಕೂಡ ತುಂಬಾ ಇದೆ, ಅದೆಲ್ಲ ಬೇಗ ಸಾಲ್ವ್ ಆಗಲಿ, ಒಳ್ಳೇದಾಗ್ಲಿ ಯಾಕಂಗೆ. ಅಂಡ್ ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ ಈ ವಾರ ಮೇ ಬಿ ನನ್ಗನ್ಸಿದ್ದೇನಂದ್ರೆ ಈಗ TRPಗೋಸ್ಕರ ಯೂಸ್ ಮಾಡ್ಕೊಳ್ತೀರಲ್ವಾ. ಅಂಡ್ ಈ TRP ನೆಕ್ಸ್ಟ್ ವಾರದಿಂದ ಅವಶ್ಯಕತೆ ಕೂಡ ಇರೋದಿಲ್ಲ. ಅಂಡ್ ನಿಮ್ಗೆ ಗೊತ್ತಿದೆ ಬಿಗ್ ಬಾಸ್ ಅವರು ಹೇಗೆ ಯೂಸ್ ಮಾಡ್ಕೋತಾರೆ TRPಗೋಸ್ಕರ ಅಂತ. ಸೊ ಅದೇ ರೀತಿ ಚೈತ್ರಾಕ ಕೂಡ ಯೂಸ್ ಮಾಡ್ಕೊಂಡ್ರು ಅಂತ ಹೇಳ್ಬೋದು. ಬೆನಿಫಿಟ್ ಅಂತೂ ಆಗಿದೆ. ಅಂಡ್ ಜೊತೆಗೆ ಮುಂದಿನ ವಾರ 13ನೇ ತಾರೀಕು ಅನ್ಸುತ್ತೆ, ಇನ್ನು ನಾಳೆ ನಾಡಿದ್ದು ಅನ್ಸುತ್ತೆ, ಚೈತ್ರಾಕ ಅವ್ರ ಕೋರ್ಟ್ದೆಲ್ಲ ಕೇಸ್ ಎಲ್ಲ ಇದೆ. ಹಾಗಾಗಿ ಅವ್ರನ್ನ ಕಳಿಸ್ತಾರೆ ಅನ್ನೋ ಒಂದು ಒಪಿನಿಯನ್ ಇತ್ತು ಆಲ್ರೆಡಿ. ಸೊ ಅದ್ರ ತಕ್ಕಂತೆ ಇವಾಗ ಅವ್ರನ್ನ ಎಲಿಮಿನೇಟ್ ಮಾಡಿ ಕಳಿಸಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಒಟ್ನಲ್ಲಿ ಹೊರಡೆ ಬಂದಿದ್ದಾರೆ, ಸಪೋರ್ಟ್ ಮಾಡಿ. ಅವರಿಂದ ಏನಾದ್ರು ತಪ್ಪಾಗಿರೋ ಪರವಾಗಿಲ್ಲ, ತಪ್ಪಾಗಿರೋ ಪರವಾಗಿಲ್ಲ, ಒಟ್ನಲ್ಲಿ ಹಳೆ ವಿಷಯಗಳನ್ನ ಮರೆತು ಅವರು ಒಂದು ಹೊಸ ಜೀವನ ಕಟ್ಕೊಳ್ಳೋದಕ್ಕೆ ಸಹಾಯ ಮಾಡಿ ಅಷ್ಟೇನೆ. ಅಂಡ್ ಇದಾದ್ಮೇಲೆ ನೆಕ್ಸ್ಟ್ ವಿಷಯಕ್ಕೆ ಬರೋಣ, ಇವತ್ತಿನ ಎಪಿಸೋಡ್ ವಿಷಯ. ಸೊ ಇವತ್ತಿನ ಎಪಿಸೋಡ್ ಶುರು ಆದಾಗ ನಮ್ಮ ಹನುಮಂತನ ಬಗ್ಗೆ ತುಂಬಾ ವಿಷಯಗಳು ಬಂದಿದೆ. ಅಂಡ್ ಇದ್ರ ಬಗ್ಗೆ ಎಲ್ಲ ನಾಳೆ ತುಂಬಾ ಡೀಟೇಲ್ ಆಗಿ ಮಾತಾಡ್ತೀನಿ. ಜಸ್ಟ್ ಹಾಗೆ ಒಂದು ನಾರ್ಮಲ್ ಟಾಕ್ ಅಷ್ಟೇ ಇದು. ಅಂಡ್ ಹನುಮಂತನ ಬಗ್ಗೆ ತುಂಬಾ ಜಾಸ್ತಿನೇ ಮಾತಾಡಿದ್ರು. ನನಗಂತೂ ತುಂಬಾ ಇಷ್ಟ ಆಯ್ತು. ತುಂಬಾ ಜನಕ್ಕೆ ಒಂದು ಡೌಟ್ ಬಂದಿರ್ಬೋದು, ಯಾಕೆ ಇಷ್ಟೊಂದು ಮಾತಾಡಿದ್ರು, ಏನ್ ಕತೆ ಅಂತ. ಏನಪ್ಪ ಅಂದ್ರೆ ಬಿಗ್ ಬಾಸ್ ಮೈಲಿ ತುಂಬಾ ಕಥೆಗಳು ನಡೀತಿದೆ, ಅವ್ರ ಹಂಗೆ ಇದಂಗೆ ಹನುಮಂತನ ಬಗ್ಗೆ. ಸೊ ಅದಕ್ಕೆ ಒಂದು ಕ್ಲಾರಿಟಿ ಸಿಕ್ಕಂಗಿದೆ. ಸೊ ಇವಾಗಾದ್ರೂ ಅರ್ಥ ಮಾಡ್ಕೊಂಡು ಅವ್ರ ಬಗ್ಗೆ ಅವ್ರು ತಲೆ ಕೆಡ್ಸ್ಕೊಂಡ್ರೆ ತುಂಬಾ ಒಳ್ಳೇದು. ಅಂಡ್ ಯಾರ ಬಗ್ಗೆ ತಲೆ ಕೆಡ್ಸ್ಕೊಡೋದಂತೆ ಹನುಮಂತನ ತನ್ನ ಆಟ ತಾನು ಆಡ್ತಾ ಮುಂದೆ ಹೋಗ್ತಾನೆ ಇದ್ದಾರೆ. ಸೊ ನೀವೆಲ್ಲಿದ್ದೀರಂತ ತಿಳಿಸ್ಕೊಟ್ಟಿದ್ದಂತ ಅನಿಸ್ತು ನನಗೆ. ಅಂಡ್ ಇದಾದ್ಮೇಲೆ ರಜತ್ ಮತ್ತೆ ಭವ್ಯ ಇವರಿಬ್ರು ಕ್ಲಾಸು. ರಜತ್ ಅಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದ ವಿಷಯ ಏನಪ್ಪಾ ಅಂದ್ರೆ, ಎಲ್ಲ ಒಂದ್ ಕಡೆ ನನ್ನ ರಿವ್ಯೂಗಳನ್ನ ನೋಡ್ರೆ ಗೊತ್ತಾಗಿರುತ್ತೆ. ನಾನು ಫಸ್ಟ್ ಹೇಳಿದ್ದೆ ಪಾಯಿಂಟ್, ರಜತ್ ತಾನು ಏನ್ ನೋಡಿದಾರೆ, ಏನ್ ಅನ್ಕೊಂಡಿದ್ದಾರೆ ಅದ್ರ ತಕ್ಕಂತೆ ಒಂದು ಡಿಸಿಷನ್ ತಗೊಂಡಿದ್ದಾರೆ ಅಂತ. ಅದ್ರ ತಕ್ಕಂತೆ ಎಲ್ಲ ಮಾತುಕತೆ ಎಲ್ಲ ಆಯ್ತು. ಅಂಡ್ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ನ ಮೆಚ್ಚಬೇಕು. ಅದು ಫೇವರ್ ಆಗಿ ಕಾಣಿಸಿದ್ದಂಥದ್ದು ಸತ್ಯ. ಆದ್ರೆ ರಜತ್ ನಾನು ಫೇವರ್ ಮಾಡ್ಲಿಲ್ಲ, ನನಗೇನು ಕಾಣಿಸ್ತು ಅದನ್ನ ತಕ್ಕಂತೆ ಕೊಟ್ಟಿದ್ದೀನಿ ಅಂತ ಸಖತ್ ಧೈರ್ಯದಿಂದ ಮಾತಾಡಿದ್ರು. ಅದು ನನಗೆ ಪರ್ಸನಲಿ ತುಂಬಾ ಇಷ್ಟ ಆಗಿದ್ದಂಥದ್ದು. ಸತ್ಯನ ಸುಳ್ಳ ಗೊತ್ತಿಲ್ಲ ಗುರು, ನಾನೇನು ಅಂತ ನಂಗೆ ಗೊತ್ತಿದೆ, ಅದ ತಕ್ಕಂತ ನಾನು ಮಾತಾಡ್ತೀನಿ ಅಂತ ಮಾತಾಡಿದ್ ನೋಡ್ರೆ ಗ್ರೇಟ್ ಅಂತ ಹೇಳ್ಬೋದು. ಸುದೀಪ್ ಅಣ್ಣನ ಮುಂದೆ ಅಷ್ಟು ಮಟ್ಟಿಗೆ ಮಾತಾಡಿದ್ದು ನೋಡಿದ್ದು ಇವ್ರನ್ನೇ ಅಂತ ಅನ್ಸುತ್ತೆ. ನಿಮ್ಗೆ ಎಷ್ಟ ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ. ತಪ್ಪುಗಳಾಗುತ್ತೆ ಮನುಷ್ಯನ ಕಡೆಯಿಂದ, ಆ ತಪ್ಪುಗಳನ್ನ ಮತ್ತೆ ರಿಪೀಟ್ ಮಾಡದಂತೆ ಸ್ವಲ್ಪ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ರೀತಿ ಆಟ ಆಡ್ಕೊಂಡು ಹೋಗ್ಲಿ, ಒಳ್ಳೆ ರೀತಿ ಡಿಸಿಷನ್ಗಳನ್ನ ತಗೊಳ್ಳಿ. ಯಾಕಂದ್ರೆ ಅದು ಮುಂದೆ ಫ್ಯೂಚರ್ ಕೂಡ ಹೆಲ್ಪ್ ಆಗುತ್ತೆ. ಹಾಗಾಗಿ ಇದಾದ್ಮೇಲೆ ಭವ್ಯ. ಸೊ ಭವ್ಯರ ವಿಷಯದಲ್ಲಿ ನನಗೆ ಎಲ್ಲ ಒಂದು ಕಡೆ ನನಗನ್ಸಿದ್ದು ಮೊದಲು ಪ್ರೊಮೋಡಲ್ಲಿ ನೋಡಿದಾಗ ತುಂಬಾ ಬೇರೆ ವಿಷಯಗಳ ತರ ಆಗ್ತಿದೆ ಅಂತ. ಬಟ್ ಎಪಿಸೋಡ್ ನೋಡಿದಾಗ ನನಗನ್ಸಿದ್ದೇನಂದ್ರೆ ಭವ್ಯರ ಬಗ್ಗೆ ಸುದೀಪಣ್ಣ ಏನೇನು ಹೇಳಿದ್ದಾರೆ, ಏನೇನು ಮಾತಾಡಿದ್ರು ಅದೆಲ್ಲ ಸತ್ಯ. ಭವ್ಯರಿಂದ ತುಂಬಾ ತಪ್ಪುಗಳಾಗಿದೆ. ಆಕ್ಚುಲಿ ಭವ್ಯ ಟಾಸ್ಕ್ ಕ್ವೀನ್, ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ಆದ್ರೆ ಆಟ ಗೆಲ್ಲೋದು ಅಷ್ಟೇ ಅಲ್ಲ, ಯಾವ ತರ ಗೆಲ್ತೀವಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಅವರೇ ಈ ತಪ್ಪನ್ನು ಕೂಡ ಒಪ್ಕೊಂಡಿರೋದ್ರಿಂದ ಅವ್ರ ತಪ್ಪುಗಳು ಎದ್ದು ಕಾಣಿಸ್ತಿದೆ ತುಂಬಾ ಕಡೆ. ಆ ತಪ್ಪನ್ನ ಮಾಡಬಾರ್ದು. ನಾವು ಹೇಗೆ ಆಟ ಗೆಲ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಆ ತಪ್ಪುಗಳನ್ನ ಇವಾಗ ಅರ್ಥ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಅವ್ರ ಆಟ ಬದಲಾಯಿಸ್ಕೊಂಡು ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ. ಏನಿಲ್ಲ ಗುರು, ಸಿಂಪಲ್ ಆಗಿ ಆಟ ಆಡಿ, ನಿಯತ್ತಾಗಿ ಆಟ ಆಡಿ, ಅದೇ ಇಂಪಾರ್ಟೆಂಟ್ ಆಗುತ್ತದೆ. ಇದನ್ನ ಬಿಟ್ಟು ಬೆವೆರಲ್ಲಿ ನಂಗೆ ಸ್ವಲ್ಪ ಇಷ್ಟ ಆಗಿರೋ ಒಂದು ವಿಷಯ ಏನಪ್ಪಾ ಅಂದ್ರೆ, ಇಲ್ಲಿ ಸುದೀಪಣ್ಣ ಕ್ವಶನ್ ಮಾಡ್ಬೇಕಾದ್ರೆ ಯಾಕೆ ಹೇಳ್ಬೇಕು ಗುರು, ಇವಾಗ ಕಾನ್ಫಿಡೆಂಟ್ ಆಗಿ ಹೇಗೆ ರಜತ್ ಉತ್ತರ ಕೊಟ್ರು ಅದೇ ರೀತಿ ಉತ್ತರ ಕೊಟ್ರೆ ಮುಗ್ದೋಗುತ್ತೆ. ಹೌದು, ಅಕ್ಸೆಪ್ಟ್ ಮಾಡಬಹುದು. ಆ ಕ್ಷಣಕ್ಕೆ ಆತರ ಪ್ರಶ್ನೆ ಮಾಡ್ತಿರ್ಬೇಕಾದ್ರೆ ಕಣ್ಣೀರ್ ಬರುತ್ತೆ, ದುಃಖ ಆಗ್ತಿರುತ್ತೆ, ಅಳ್ತೀರಾ, ಫೈನ್. ಅದಾದ್ಮೇಲೆ ಆದ್ರೂ ಕಟ್ಟಾಗಿ ಉತ್ತರ ಕೊಡ್ಬೇಕಲ್ವಾ. ಅವಾಗ ಕೊಟ್ರೆ ತಾನೆ ಅಟ್ಲೀಸ್ಟ್ ಜನಕಾರ ಒಂದು ಒಪಿನಿಯನ್ ಚೇಂಜ್ ಆಗೋದಿತ್ತು. ಈಗ ರಜತ್ ಅವರು ಅವ್ರು ತಪ್ಪಿದೆಯೋ ಗೊತ್ತಿಲ್ಲ, ಸೆಕೆಂಡ್ ವಿಷಯ. ಆದ್ರೆ ಅಷ್ಟು ಕಾನ್ಫಿಡೆಂಟ್ ಆಗಿ ಉತ್ತರಗಳು ಕೊಟ್ಟಾಗ ಒಪಿನಿಯನ್ ಚೇಂಜ್ ಆಗುತ್ತೆ. ಅದೇ ಈ ರೀತಿ ಅಳ್ತಿದ್ದಾಗ ಜನ ಅದನ್ನ ಬೇರೆ ರೀತಿ ಪೋರ್ಟ್ರೇಟ್ ಮಾಡ್ತಾರೆ. ಸೊ ಅದಕ್ಕೆ ದಾರಿ ಮಾಡ್ಕೊಡ್ತಾರೆ ಅಂತ ಅನ್ಸುತ್ತೆ. ಇದನ್ನ ಸರಿ ಮಾಡ್ಕೋಬೇಕು. ಅಂಡ್ ಇದಾದ್ಮೇಲೆ ನನಗನ್ಸಿದ್ದೇನಪ್ಪಾ ಅಂದ್ರೆ, ಇಲ್ಲಿ ಭವ್ಯಗೌಡರಿಂದ ತಪ್ಪಾಯ್ತು, ಆ ತಪ್ಪುಗಳ ಬಗ್ಗೆ ಕ್ಲಾಸ್ ತಗೊಂಡ್ರು, ಗುಡ್. ಆದ್ರೆ ಇಲ್ಲಿ ಈ ವಾರ ಕಂಪ್ಲೀಟ್ ಆಗಿ ಎಫರ್ಟ್ ಹಾಕಿದ್ರ ಬಗ್ಗೆ ಯಾಕೆ ಒಂದು ಮಾತುಗಳು ಬರಲ್ಲ, ಅದೊಂದು ಪ್ರಶ್ನೆ ಮಾಡುವಂಥದ್ದೇ ಅಲ್ವಾ. ಸೊ ಹೇಗೆ ಕೆಟ್ಟದನ್ನ ನಾವು ತಪ್ಪನ್ನ ಹೆಂಗ್ ತಪ್ಪು ಅಂತ ಹೇಳ್ತೀವೋ ಹಾಗೆ ಸರಿ ಮಾಡೋದನ್ನ ಒಂದು ಅಪ್ರಿಷಿಯೇಷನ್ ಕೊಡ್ಬೇಕಾಗುತ್ತೆ. ಅದು ಸಿಗ್ತಿಲ್ಲ ಅಂತ ಅನ್ಸುತ್ತೆ, ಯಾಕೆಂತ ಗೊತ್ತಿಲ್ಲ. ಅಂಡ್ ಇದಾದ್ಮೇಲೆ ಹನುಮಂತಣ್ಣಂಗೆ ಹೊಡೆದಿದ್ರ ಬಗ್ಗೆ ಕೂಡ ಚರ್ಚೆ ಆಗಬೇಕು ಅಂತ ನಾನು ಕೂಡ ಹೇಳಿದ್ದೆ, ಅದ್ರ ಬಗ್ಗೆ ಚರ್ಚೆ ಆಗುತ್ತೆ. ಅಂಡ್ ಕ್ಲಿಯರ್ ಆಗಿ ಇಲ್ಲಿ ಭವ್ಯರ್ ಮಾಡಿದ ತಪ್ಪು, ಆ ತಪ್ಪಿಗೆ ಶಿಕ್ಷೆ ಕೂಡ ಆಗಿದೆ, ಜೈಲು. ಸೊ ಇದು ಖುಷಿ ಪಡುವಂತ ವಿಷಯನೇ. ಆದ್ರೆ ಬೇರೆ ರೀತಿ ಕೂಡ ಬೇರೆಯವರು ಕೂಡ ಇದೇ ರೀತಿ ತಪ್ಪುಗಳನ್ನ ಮಾಡಿದಾರೆ. ಆ ತಪ್ಪುಗಳಿಗೆ ಏನ್ ಶಿಕ್ಷೆ, ಬರೀ ಮಾತಾ?
ಏನೋಪ್ಪ ವಿಚಿತ್ರ ಗುರು ಈ ಸೀಸನ್. ಆ್ಯಂಡ್ ಇದಾದಮೇಲೆ ಬೇರೆ ಟಾಪಿಕ್ನ ಬಿಡೋಣ ಇಲ್ಲಿಗೆ. ಆ್ಯಂಡ್ ಇದು ಟಾಪಿಕ್ ಬಗ್ಗೆ ನಾಳೆ ಕೂಡ ವಿಡಿಯೋ ಬರುತ್ತೆ, ಅಲ್ಲಿ ಡೀಟೇಲ್ ಮಾತಾಡೋಣ. ಆ್ಯಂಡ್ ಇಲ್ಲಿ ನಮ್ಮ ಮಂಜಣ್ಣ ಮತ್ತು ಗೌತಮಿ, ಸೊ ಇವ್ರ ಬಗ್ಗೆ ಕೂಡ ತುಂಬ ವಿಷಯ ಬರ್ತದೆ. ಆ್ಯಂಡ್ ಅಗೇನ್ ನನಗೆ ಒಂದು ವಿಷಯ ಬೇಜಾರಾಗುತ್ತೆ ಏನಂದರೆ, ಹೌದು ಖಂಡಿತವಾಗ್ಲೂ ಒಂದು ಫ್ರೆಂಡ್ಶಿಪ್ನ ಒಂದು ಆಟಕ್ಕೆ ತಗೊಬರ್ತಿದ್ದಾರೆ ಇವರು ನಮ್ಮ ಇವರು ಮಂಜಣ್ಣ. ಅದನ್ನ ಬಿಟ್ಟರೆ ಅವ್ರ ಆಟದಲ್ಲೂ ಕಡಿಮೆ ಆಗಿದ್ರು ಅಂತ ನಂಗೆ ಅನ್ಸಲ್ಲ. ಈ ವಾರ ನೀವು ಅಬ್ಸರ್ವ್ ಮಾಡಿದ್ರೆ ಅವ್ರ ಗ್ರೂಪಲ್ಲಿ ತುಂಬ ಚೆನ್ನಾಗಿ ಆಟ ಆಡಿದಂಥ ವ್ಯಕ್ತಿನೇ. ಜೊತೆಗೆ ಮೊದಲೇ ಹೇಗೆ ಗ್ರೇ ಮಂಜಣ್ಣ ಇದ್ರು ಅದೇ ರೀತಿಯೇ ಇರುವಂಥದ್ದು. ಎಲ್ಲನೂ ಸಗದಾಗಿ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಫ್ರೆಂಡ್ಶಿಪ್ ತುಂಬ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ಇವಾಗ ಏನೋ ಒಂದು ಮಾತು ಕೊಟ್ಟಿದ್ದೀನಿ, ಯಾರೋ ಮನೆಯವ್ರು ಬಂದಿದ್ದಾರೆ, ಸುದೀಪಣ್ಣ ಹೇಳ್ತಿದ್ದಾರೆ ಅಂದ್ಬಿಟ್ಟು ತಮ್ಮ ಫ್ರೆಂಡ್ಶಿಪ್ನ ಬಿಟ್ಕೊಟ್ರೆ ಅದೊಂದು ಪರ್ಸನಾಲಿಟಿ ಅಂತ ಅನ್ಸುತ್ತೆ. ಸೊ ಒಂದು ವ್ಯಕ್ತಿಯಾಗಿ ನಿಜವಾಗ್ಲೂ ಮಂಜಣ್ಣ ಗೆಲ್ತಿದ್ದಾರೆ ಅಂತ ಹೇಳ್ಬೋದು. ಅವರ ಫ್ರೆಂಡ್ಶಿಪ್ನ ಒಂದು ಗೇಮ್ಗೋಸ್ಕರ ಬಲಿ ಕೊಡ್ತಾ ಇಲ್ಲ. ಆದರೆ ಜನ ಅದನ್ನು ನೋಡಲ್ಲ, ಬೇರೆ ರೀತಿ ನೋಡ್ತಾರೆ. ಅದರಲ್ಲೂ ಅರ್ಥ ಇದೆ. ಆದರೆ ಇಲ್ಲಿ ವ್ಯಕ್ತಿತ್ವನ ಕಾಪಾಡ್ಕೊಡ್ತಿರುವಂಥ ಮಂಜಣ್ಣಂಗೆ ಸ್ವಲ್ಪ ಅಪ್ರಿಷಿಯೇಷನ್ ಕೊಡಿ. ಯಾಕಂದರೆ ಆ ಸಂಬಂಧ ಕೆಟ್ಟದಾಗಂತೂ ಇಲ್ಲ, ಜನ ಅದನ್ನು ಕೆಟ್ಟದಾಗ ತೋರಿಸಲ್ಲ ಅಷ್ಟೇ. ಆ್ಯಂಡ್ ನಾವು ಯಾವ ರೀತಿ ನೋಡ್ತೀವಿ ಅನ್ನೋದ ಮೇಲೆ, ನಮ್ಮ ಮನಸ್ಥಿತಿ ಯಾವ ರೀತಿ ಇದೆ ಅನ್ನೋದ ಮೇಲೆ ತುಂಬ ವಿಷಯಗಳು ಡಿಪೆಂಡ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಮಂಜಣ್ಣ ಆ ಫ್ರೆಂಡ್ಶಿಪ್ನ ಬಿಟ್ಕೊಡದಂತೆ, ಜೊತೆಗೆ ಇಷ್ಟು ದಿನ ಇದ್ದಂಥ ಒಂದು ಫ್ರೆಂಡ್ಶಿಪ್ಗೆ ಬೆಲೆ ಕೊಡ್ತಿರೋ ರೀತಿ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಮನಸ್ಸಿಂದ ತುಂಬ ಕನೆಕ್ಟ್ ಆಗಿದ್ದಾರೆ, ಅದರಿಂದ ಸ್ವಲ್ಪ ಎಫೆಕ್ಟ್ ಆಗ್ತಿದೆ. ಬಟ್ ಮಂಜಣ್ಣ ಆ ಫ್ರೆಂಡ್ಶಿಪ್ನ ಈ ಗೇಮ್ಗೆ ತಗೊಬಂದಾಗ ಒಂದು ಸ್ವಲ್ಪ ಆಟ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಗೌತಮಿ ಅಂತ ಬಂದಾಗ ಸ್ವಲ್ಪ ಎಡವಟ್ ಮಾಡ್ತಾರೆ. ಸೊ ಹಾಗಾಗಿ ಅದೊಂದು ಬಿಟ್ಟರೆ ಮಂಜಣ್ಣ ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಹಿಂದೆ ಉಳಿದಿಲ್ಲ. ಚೆನ್ನಾಗಿ ಟಾಸ್ಕ್ಗಳು ಮಾಡ್ತಿದ್ದಾರೆ. ಇವತ್ತಿಗೂ ಅದೇ ರೀತಿ ನೋಡಿದ್ರೆ ನೀವು ಈ ವಾರ ಕಂಪ್ಲೀಟ್ ಅವ್ರದ್ದೇನೆ ಪ್ರೋಮೋಗಳಿತ್ತು. ಸೊ ಎಲ್ಲಾದರೂ ಕೂಡ ಅವರೇ ಲೇಟ್ ಆಗಿದ್ರು. ಅಲ್ಲೇ ಗೊತ್ತಾಗುತ್ತೆ ಮಂಜಣ್ಣ ಎಲ್ಲಿದ್ದಾರೆ ಅಂತ. ಸೊ ಆದರೂ ಕೂಡ ಈಗೇನು ಮಂಜಣ್ಣ ಬಗ್ಗೆ ಅದೇ ಕಥೆಗಳು. ಏನೋಪ್ಪ ವಿಚಿತ್ರ. ನಿಮಗೆ ಅನಿಸಿದ ಗೈಸ್ ಇದ್ರ ಬಗ್ಗೆ ಎಲ್ಲ ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ, ನಾಳೆ ಡೀಟೇಲಾಗಿ ಮಾತಾಡ್ತೀನಿ. ಆ್ಯಂಡ್ ಗುಡ್ ನೈಟ್ ಗೈಸ್, ಬಾಯ್ ಬಾಯ್.